ವಿಶ್ವದ ಶಕ್ತಿಶಾಲಿ ದೇಶ ಯಾವುದಪ್ಪ ಅಂತ ಅಂದರೆ ಮುಂಚೂಣಿಯಲ್ಲಿ ನಿಲ್ಲೋದೆ ಅದು ಅಮೇರಿಕ. ಅಮೇರಿಕಾದ ಬಳಿ ಭಯಾನಕ ಅಸ್ತ್ರಗಳು, ಶಸ್ತ್ರಗಳಿದ್ದಾವೆ. ಭಯಂಕರ ಅಸ್ತ್ರಗಳಿಂದ ಎದುರಾಳಿಗಳ ಸದ್ದನ್ನೇ ಅಡಗಿಸುತ್ತೆ ಅಮೇರಿಕ. ಅಮೇರಿಕ ದೊಡ್ಡಣ್ಣ ಅಂತ ಕರೀತಾರೆ, ಅಮೇರಿಕ ಶಕ್ತಿಶಾಲಿ ರಾಷ್ಟ್ರ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ ವಿಶ್ವದ ಶಕ್ತಿಶಾಲಿ ದೇಶ ಅಮೇರಿಕಾದ ಬಳಿ ಭಯಾನಕ ಅಸ್ತ್ರಗಳಿದ್ದಾವೆ. ಭಯಂಕರ ಅಸ್ತ್ರಗಳಿಂದ ಎದುರಾಳಿಗಳ ಸದ್ದನ್ನೇ ಅಮೇರಿಕ ಅಡಗಿಸುತ್ತೆ. ಶತ್ರು ಸಂಹಾರಕ್ಕೆ ಡೇಂಜರಸ್ ವೆಪನ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅಮೆರಿಕದ ಬಳಿ ಡೆಡ್ಲಿಯೆಸ್ಟ್ ಅಸ್ತ್ರಗಳು ಯಾವುದು ಗೊತ್ತಾ? ಹಾಗಾದ್ರೆ ಅಮೆರಿಕದ ಡೆಡ್ಲಿಯೆಸ್ಟ್ ಅಸ್ತ್ರಗಳ ಪವರ್ ಏನು ಗೊತ್ತಾ? ವಿಶ್ವದ ಶಕ್ತಿಶಾಲಿ ದೇಶ ಅಮೆರಿಕದ ಬಳಿ ಭಯಾನಕ ಅಸ್ತ್ರಗಳಿದಾವೆ. ಎದುರಾಳಿಗಳ ಸದ್ದನ್ನೇ ಅಮೆರಿಕ ಅಡಗಿಸಬಲ್ಲದು. ಶತ್ರು ಸಂಹಾರಕ್ಕೆ ಡೇಂಜರಸ್ ವೆಪನ್ಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ ಅಮೆರಿಕ. ಹಾಗಾಗಿನೇ ಬಹಳಷ್ಟು ದೇಶಗಳು ಅಮೆರಿಕ ತಂಟೆಗೆ ಹೋಗೋದು ಬೇಡಪ್ಪ ಅಂತ ಹೇಳಿ ಅನ್ಕೊಳ್ತಾರೆ. ಅಮೆರಿಕ ತಂಟೆಗೆ ಯಾವತ್ತೂ ಹೋಗೋದು ಬೇಡ ಅಂತ ಹೇಳಿ. ಅಮೆರಿಕದ ಡೆಡ್ಲಿಯೆಸ್ಟ್ ಅಸ್ತ್ರಗಳ ಪವರ್ ಏನು, ಅದರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ. 19B2 ಸ್ಪಿರಿಟ್ ಸ್ಪೆಲ್ಸ್ ಬಾಂಬರ್ ಕೂಡ ಅಮೆರಿಕ ಬಳಿ ಇದೆ. ಅಮೆರಿಕ ವಾಯುಪಡೆಯ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್, ಅಮೆರಿಕ ವಾಯುಪಡೆಯಲ್ಲಿರುವುದು B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇದೆ ಅಮೆರಿಕ ಜೊತೆಗೆ. ಇದು ಭಯಾನಕವಾದಂಥ ಒಂದು ಅಸ್ತ್ರ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. 19B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಇದು ಅಮೆರಿಕದ ವಾಯುಪಡೆಯಲ್ಲಿ ಇರುವಂಥದ್ದು. ಇನ್ನು ಅದೃಶ್ಯ ರೂಪದಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದಕ್ಕೆ ಇದೆ, ಅದೃಶ್ಯ ರೂಪದಲ್ಲಿ. ಇನ್ನು ರೆಡಾರ್ಗಳ ಕಣ್ತಪ್ಪಿಗೆ ಕೆಲಸ ಮಾಡುವ ಸಾಮರ್ಥ್ಯ, ಅಂದರೆ ರೆಡಾರ್ಗಳ ತಪ್ಪಿಸಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದಕ್ಕೆ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇನ್ನು 22 ರಾಫ್ಟರ್ ಜೊತೆಗೆ F-35 ಲೈಟ್ನಿಂಗ್ ಯುದ್ಧ ವಿಮಾನಗಳು ಕೂಡ ಇಲ್ಲಿ ಇದ್ದಾವೆ. 22 ರಾಫ್ಟರ್ ಜೊತೆಗೆ F-35 ಲೈಟ್ನಿಂಗ್ 2 ಯುದ್ಧ ವಿಮಾನಗಳು ಕೂಡ ಇಲ್ಲಿ ಇದಾವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ದಿ ಪ್ಯಾಂಟಮ್ ಆಫ್ ದಿ ಸ್ಕೈ ಎಂಬ ನಿಕ್ ನೇಮ್ ಕೂಡ ಇದಕ್ಕೆ ಇಡಲಾಗಿದೆ. ದಿ ಪ್ಯಾಂಟಮ್ ಆಫ್ ದಿ ಸ್ಕೈ ಎಂಬ ನಿಕ್ ನೇಮ್ ಇದಕ್ಕೆ ಇಡಲಾಗಿದೆ. ಇದರ ಜೊತೆಗೆ ಇದು ಯಾವುದೇ ರೆಡಾರ್ಗಳಿಗೂ ಕೂಡ ಕಾಣಿಸುವುದಿಲ್ಲ. ಅದೃಶ್ಯವಾಗಿ ತನ್ನ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅತ್ಯಾಧುನಿಕ ರೆಡಾರ್ ಬಳಸಿದ್ರು ಪತ್ತೆ ಮಾಡೋದು ಅಸಾಧ್ಯ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. ಅತ್ಯಾಧುನಿಕ ರೆಡಾರ್ ಬಳಸಿದ್ರು ಕೂಡ ಇದು ಪತ್ತೆ ಆಗೋದಿಲ್ಲ. ಇನ್ನು ಗುರಿಯನ್ನ ತಲುಪುವಂತ ವೆರಿ ಡೇಂಜರಸ್ ಅಸ್ತ್ರ. ಒಂದು ಕಡೆ ನಿಂತ್ಕೊಂಡು ಗುರಿಯನ್ನ ಇಟ್ಟರೆ ಮುಗೀತು, ಅದನ್ನ ಆರಾಮಾಗಿ ತಲುಪಿ ಅಲ್ಲಿ ಏನು ಟಾರ್ಗೆಟ್ ಇದೆಯಲ್ಲ ಅದನ್ನು ಉಡಾಯಿಸಬಲ್ಲಂಥ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಅಸ್ತ್ರಕ್ಕೆ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿನೇ ಅಮೇರಿಕ ಯಾವಾಗಲೂ ಕೂಡ ಡೇಂಜರಸ್ ರಾಷ್ಟ್ರ ಮತ್ತು ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಅಮೇರಿಕ ವಾಯುಪಡೆಯ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಒಂದು ಕಡೆ ಅದೃಶ್ಯ ರೂಪದಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ನೋಡಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅದೃಶ್ಯ ರೂಪದಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದಕ್ಕೆ ಇದೆ. ಇನ್ನು ರೆಡಾರ್ಗಳ ಕಣ್ತಪ್ಪಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಇದು. ಎಸ್, ಇಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ, ಎಷ್ಟು ಅದ್ಭುತವಾಗಿದೆ. ಜೊತೆಗೆ ರೆಡಾರ್ಗಳ ಕಣ್ತಪ್ಪಿಸಿ ಇದು ಅಟ್ಯಾಕ್ ಮಾಡುತ್ತೆ. ಜೊತೆಗೆ ಏನು ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ಅದನ್ನು ರೀಚ್ ಮಾಡಬಲ್ಲಂಥ ಒಂದು ಶಕ್ತಿ ಇರುವಂಥ ಅಸ್ತ್ರ ಅಮೇರಿಕ ಬಳಿ ಇರುವಂಥದ್ದು. ಇಷ್ಟು ಅದ್ಭುತವಾಗಿದೆ ಅಮೇರಿಕದ ಬಳಿ ಇರುವಂಥ ಅಸ್ತ್ರ. 22 ರಾಫ್ಟರ್ ಮತ್ತು F-35 ಲೈಟ್ನಿಂಗ್ 2 ಯುದ್ಧ ವಿಮಾನಗಳಿವೆ, ಅಂದರೆ 11 ಯುದ್ಧ ವಿಮಾನಗಳಿವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಒಂದು ವಿಚಾರ ನೋಡಿ. ನೋಡೋದಕ್ಕೆ ಹೆಂಗಿದೆ ನೋಡಿ, ಅದು ಒಳ್ಳೆ. ಈ ಒಂದು ವಿಮಾನ ಏನಿದೆಯಲ್ಲ ಇದರಿಂದ ಶತ್ರು ರಾಷ್ಟ್ರಗಳನ್ನು ಬಗ್ಗು ಬಡಿಬಹುದು ಈಸಿಯಾಗಿ. ಹಾಗಾಗಿನೇ ಇಂಥ ಅಸ್ತ್ರಗಳು ಅಮೇರಿಕಾದ ಬಳಿ ಬಹಳಷ್ಟಿದ್ದಾವೆ. ಇಂಥ ಅಸ್ತ್ರಗಳನ್ನು ಇಟ್ಕೊಂಡೇ ಅಮೇರಿಕ ಇಡೀ ಜಗತ್ತಿಗೆ ಭಯವನ್ನು ಹುಟ್ಟಿಸುತ್ತೆ. ಅಮೇರಿಕಾದ ಬಳಿ ಇನ್ನೂ ಸಾಕಷ್ಟು ಅಸ್ತ್ರಗಳಿದ್ದಾವೆ, ಆದರೆ ಅದನ್ನು ಬಹಿರಂಗಪಡಿಸೋದಿಲ್ಲ ಅಮೇರಿಕ. ನೋಡಿ ಹೆಂಗಿದೆ ಅದು, ಅಂದರೆ ಮೋಡದ ಮರೆಯಲ್ಲಿ ಹೋಗ್ತಾ ಇದ್ರೆ ಯಾರಿಗೂ ಕಾಣಿಸಲ್ಲ. ಇಂಥದ್ದೊಂದು ಹೋಗ್ತಾ ಇದೆ ಅಂತ ಹೇಳಿ ಯಾರಿಗೂ ಕಾಣಿಸಲ್ಲ, ಅಷ್ಟು ಅದೃಶ್ಯವಾಗಿ ಹೋಗುತ್ತೆ. ಜೊತೆಗೆ ಗುರಿಯನ್ನು ಆರಾಮಾಗಿ ರೀಚ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಏನೋ 22 ರಾಫ್ಟರ್ ಇದೆ, F-35 ಲೈಟ್ನಿಂಗ್ ಜೊತೆಗೆ 11 ಯುದ್ಧ ವಿಮಾನಗಳಿದ್ದಾವೆ. ದಿ ಪ್ಯಾಂಟಮ್ ಆಫ್ ದಿ ಸ್ಕೈ ಎಂಬ ನಿಕ್ ನೇಮ್ ಕೂಡ ಇದೆ ಇದಕ್ಕೆ. ಇದು ಯಾವುದೇ ರೆಡಾರ್ಗಳಿಗೂ ಕೂಡ ಕಾಣಿಸುವುದಿಲ್ಲ.
ಅತ್ಯಾಧುನಿಕ ರೆಡಾರ್ ಬಳಸಿದ್ರೂ ಕೂಡ ಪತ್ತೆ ಮಾಡೋದು ಅಸಾಧ್ಯ. ಈಗೇನು ನಿಮ್ಗೆ ತೋರಿಸಿದ್ವಲ್ಲ ಅದನ್ನು, ಗುರಿಯನ್ನು ತಲುಪುವ ವೆರಿ ಡೇಂಜರಸ್ ಅಸ್ತ್ರ ಇದು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ.